ಬಾಲಿವುಡ್ನ ಖ್ಯಾತ ಕಾಮಿಡಿಯನ್ ಕಪಿಲ್ ಶರ್ಮಾ ಕೆಫೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಗೋಲ್ಡಿ ಧಿಲ್ಲೋನ್ ಗ್ಯಾಂಗಿಗೆ ಸೇರಿದವನಿಂದ ಗುಂಡಿನ ದಾಳಿ. ಖಾಸಗಿ ರಿಯಾಲಿಟಿ ಶೋಗಳ ಕಾಮಿಡಿಯನ್ ಆಂಕರ್ ಕಪಿಲ್ ಶರ್ಮಾ ಆತನ ಕೆಫೆ ಮೇಲೆ ಗುಂಡಿನ ದಾಳಿ ಆಗಿರುವಂತಹದ್ದು. ಖ್ಯಾತ ಕಾಮಿಡಿಯನ್ ಗೋಲ್ಡಿ ಧಿಲ್ಲೋನ್ ಗ್ಯಾಂಗಿಗೆ ಸೇರಿದವನಿಂದ ಗುಂಡಿನ ದಾಳಿ ಎಂದು ಹೇಳಲಾಗ್ತಿದೆ. ಶೂಟರ್ನನ್ನ ದೆಹಲಿಯಲ್ಲಿ ಬಂಧಿಸಿದ ಇಂಡಿಯನ್ ಪೊಲೀಸ್. ಕೆನಡಾದಲ್ಲಿ ದಾಳಿ ಆಯಿತು, ದೆಹಲಿಯಲ್ಲಿ ಅರೆಸ್ಟ್ ಆದ ಗೋಲ್ಡಿ ಧಿಲ್ಲೋನ್ ಗ್ಯಾಂಗಿನ ಸದಸ್ಯ ಮಾನ್ಸಿಂಗ್ ಸೆಖೋನ್ ಎಂಬ ಆರೋಪಿ ಬಂಧನ. 3 ಬಾರಿ ಗುಂಡು ಹಾರಿಸಿದ್ದ ಶೂಟರ್, ಅದು ಕೂಡ ಹಂತ ಹಂತವಾಗಿ ಹಾರಿಸಿದ್ದ. ಜುಲೈ 10ನೇ ತಾರೀಕು ನಡೆದಿದ್ದ ಮೊದಲ ಗುಂಡಿನ ದಾಳಿ. ಅದಾದ ನಂತರ ಹಂತ ಹಂತವಾಗಿ ಹೀಗೆ ನಿರಂತರ 3 ಬಾರಿ ಶೂಟ್ ಮಾಡಲಾಗಿತ್ತು ಕೆಫೆ ಮೇಲೆ. ಯಾವ ಕಾರಣಕ್ಕೋ ಗೊತ್ತಿಲ್ಲ, ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಒಂದು ಗ್ಯಾಂಗನ್ನು ಹಿಡಿತಾರೆ. ಆ ಗ್ಯಾಂಗಿನ ಸದಸ್ಯರಿಗೆ ಅಥವಾ ಸದಸ್ಯರ ಮೇಲೆ ಪೊಲೀಸ್ ಭಾಷೆ ಪ್ರಯೋಗ ಮಾಡಿದ ಮೇಲೆ ಒಂದಷ್ಟು ಪ್ರಕರಣಗಳು ಬಯಲಾಗಿದೆ. ಕೆನಡಾದಲ್ಲಿ ಕಾಮಿಡಿಯನ್ ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಎನ್ನುವ ಹೆಸರಿನ, ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ, ಕ್ಯಾಪ್ಸ್ ಅನ್ನೋ ಒಂದು ಕೆಫೆ ಇದೆ. ಆ ಕೆಫೆಯ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡಿ ಧಿಲ್ಲೋನ್, ಇದು ಭಾರತೀಯ ಮೂಲದ ಗ್ಯಾಂಗು ಅಂತ ಈ ಹಿಂದೆ ಹೇಳಲಾಗ್ತಾ ಇತ್ತು. ಆದರೆ ಕೆನಡಾದಲ್ಲಿರ್ತಕ್ಕಂತಹ ಒಂದಷ್ಟು ಭಾರತೀಯರು ಜೊತೆಗೆ ಕೆನಡಿಯನ್ ಸೇರ್ಕೊಂಡು ಮಾಡಿರೋ ಗ್ಯಾಂಗು ಅಂತ ಹೇಳಲಾಗ್ತಿದೆ. ಈ ಗ್ಯಾಂಗಿನಲ್ಲಿ, ಯಾವುದು ಗೋಲ್ಡಿ ಧಿಲ್ಲೋನ್ ಅನ್ನೋ ಗ್ಯಾಂಗಿನಲ್ಲಿ ಒಬ್ಬ ಶೂಟರ್ ಇರ್ತಾನೆ. ಆ ಶೂಟರ್ನಿಂದ ಈ ಕಪ್ಸ್ ಕೆಫೆ ಮೇಲೆ ದಾಳಿ ಆಗುತ್ತೆ. ಗೋಲ್ಡಿ ಧಿಲ್ಲೋನ್ ಗ್ಯಾಂಗ್ನ ಸದಸ್ಯ ಮಾನ್ಸಿಂಗ್ ಸೆಖೋನ್ ಅನ್ನೋ ಹೆಸರಿನ ಆರೋಪಿ ಆತ. ಈಗಾಗಲೇ ದೆಹಲಿಯಲ್ಲಿ ಆತನನ್ನು ಬಂಧನ ಮಾಡಲಾಗಿದೆ. ಕೆನಡಾದ ಸರ್ರೆಯಲ್ಲಿರುವಂತಹ ಕಪಿಲ್ ಶರ್ಮಾ ಅವರ ಕೆಫೆಯ ಮೇಲೆ ನಡೆದಂತಹ ಗುಂಡಿನ ದಾಳಿಗೆ ಸಂಬಂಧಿಸಿದ ಪಿತೂರಿಯಲ್ಲಿ ಈತ ಭಾಗಿಯಾಗಿದ್ದ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸರ್ರೆಯ ಕ್ಯಾಪ್ಸ್ ಕೆಫೆ ಮೇಲೆ ಜುಲೈ ಮತ್ತು ಅಕ್ಟೋಬರ್ ತಿಂಗಳ ನಡುವೆ ಕನಿಷ್ಠ 3 ಬಾರಿ ಗುಂಡಿನ ದಾಳಿಯಾಗಿತ್ತು. ಜುಲೈ 10ನೇ ತಾರೀಕು ಮೊದಲ ಬಾರಿಗೆ ನಡೆದ ಗುಂಡಿನ ದಾಳಿಯ ವೇಳೆ ಮಾನ್ಸಿಂಗ್ ಸೆಖೋನ್ ಆರೋಪಿಗಳಿಗೆ ಶಸ್ತ್ರಾಸ್ತ್ರಗಳು ಮತ್ತು ವಾಹನವನ್ನು ಒದಗಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಇನ್ನು ಶೂಟರ್ಗಳು ಬಳಸಿದ್ದ ವಾಹನವನ್ನು ಕೆನಡಾ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮಾನ್ಸಿಂಗ್ ಸೆಖೋನ್ ಆಗಸ್ಟ್ನಲ್ಲಿ ಕೆನಡಾದಿಂದ ಪಲಾಯನ ಮಾಡಿ ಭಾರತಕ್ಕೆ ಮರಳಿದ್ದ ಎಂದು ಹೇಳಲಾಗ್ತಿದೆ. ಇನ್ನು ಕಳ್ಳ ಸಾಗಣೆ ಮಾಡುತ್ತಿದ್ದ ಗ್ಯಾಂಗ್ ಒಂದನ್ನು ದಿಲ್ಲಿ ಪೊಲೀಸರು ಇತ್ತೀಚೆಗೆ ಬಂಧನ ಮಾಡಿದರು. ಆ ವೇಳೆ ಸೆಖೋನನ್ನು ಇಂಟ್ರಾಗೇಟ್ ಮಾಡಬೇಕಾದ್ರೆ ಕೆನಡಾದ ಆ ಘಟನೆಯನ್ನು ಕೂಡ ವಿವರಿಸಿದ್ದಾನೆ. ಈಗಾಗಲೇ ಪೊಲೀಸರ ಬಂಧನದಲ್ಲಿದ್ದಾನೆ. ಇನ್ನು ಕಪಿಲ್ ಶರ್ಮಾ ಸಾಕಷ್ಟು ಖಾಸಗಿ ವಾಹಿನಿಗಳಲ್ಲಿ ಹಿಂದೆ ಕಾಮಿಡಿಯನ್ ಆಗಿ ಆ್ಯಂಕರಿಂಗ್ ಮಾಡ್ತಾ ಇದ್ರು. ಅದಾದ ನಂತರ ಅವರೇ ಒಂದು ಖಾಸಗಿ ವಾಹಿನಿಯಲ್ಲಿ ಅವರದೇ ಒಂದು ಪ್ರತ್ಯೇಕ ಶೋ ಅನ್ನು ನಡೆಸ್ತಾರೆ. ಆ ಶೋನಲ್ಲಿ ಇವರು ಹೋಸ್ಟರ್ ಆಗಿದ್ದು ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಗಿಟ್ಟಿಸಿಕೊಂಡವರು. ಇತ್ತೀಚೆಗೆ ಕಾಮಿಡಿಯನ್ ಶ್ರೀಮಂತರುಗಳ ಪಟ್ಟಿ ಮಾಡಿದ್ರೆ ಈತನು ಕೂಡ ದೊಡ್ಡ ಆಗರ್ಭ ಶ್ರೀಮಂತ. ಸೊ ಬಹಳಷ್ಟು ಕಷ್ಟದ ಪರಿಶ್ರಮದಿಂದ ಕ್ಷೇತ್ರಕ್ಕೆ ಬಂದವನು. ಸೊ ಈಗ
ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಕಾಮಿಡಿಯನ್ ಕ್ಷೇತ್ರದಲ್ಲಿ. ಸೊ ಖ್ಯಾತ ಕಾಮಿಡಿಯನ್ ಕೆನಡಾದಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿಕೊಂಡಿರುವಂತಹದ್ದು, ಅದು ಕೂಡ ಒಂದು ಕೆಫೆಯ ಮುಖಾಂತರವಾಗಿ ಅಲ್ಲಿ ಉದ್ಯಮವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇನ್ನು ಈತನ ಮೇಲಿದ್ದ ದ್ವೇಷ ಕಾರಣನೋ ಅಥವಾ ಕೆನಡಾದ ಕೆನಡಿಯನ್ಗಳೇನಾದರೂ ಸುಪಾರಿ ಕೊಟ್ಟರೋ ಇವೆಲ್ಲವೂ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರವೇ ಗೊತ್ತಾಗಬೇಕು. ಶೂಟರ್ನನ್ನು ದೆಹಲಿಯಲ್ಲಿ ಬಂಧಿಸಿದ ಇಂಡಿಯನ್ ಪೊಲೀಸ್ ಗೋಲ್ಡಿ ಧಿಲ್ಲೋನ್ ಗ್ಯಾಂಗಿನ ಸದಸ್ಯ ಎಂದು ಹೇಳಲಾಗ್ತಿದೆ. ಸುಖೋನ್ ಎಂಬ ಆರೋಪಿಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇನ್ನೂ ಅನೇಕ ಪ್ರಕರಣಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.